ಅಧ್ಯಾಯ 5 ಜೀವದ ಏನ್ರಿ ಮೂಲ ಘಟಕ ಅಂತ ಒಂದು ಅಧ್ಯಾಯದ ಜೀವದ ಮೂಲ ಘಟಕ. ಆ ಅಧ್ಯಾಯದಲ್ಲಿ ನಾವು ಈಗಾಗಲೇ ಏನ್ ಮಾಡಿದ್ವಿ, ಕಣದಂಗಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದೀವಿ. ಆ ಕಣದಂಗದಲ್ಲಿ ಮೊದಲೇ ಬಂದ್ಬಿಟ್ಟು ಯಾವುದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕಣ ಮತ್ತು ಲೈಸೋಸೋಮ್ಗಳನ್ನು ನೋಡಿದೀವಿ ಇನ್ನೇನು ತರಗತಿಯಲ್ಲಿ. ಸೊ ಇವತ್ತೇನು ನೋಡೋಣ, ಮೈಟೋಕಾಂಡ್ರಿಯಾ. ಯಾವ್ದ್ರಿ? ಸೊ ಈ ಮೈಟೋಕಾಂಡ್ರಿಯಾ ಏನ್ ಕೆಲಸ ಮಾಡ್ತದೆ ಸರ್ ನಮ್ಮಲ್ಲಿ ಅಂದ್ರ, ಈ ಮೈಟೋಕಾಂಡ್ರಿಯಾ ಅದರ ಮೊಟ್ಟ ಮೊದಲ ಕೆಲಸ ಅಂದ್ರೆ ಜೀವಕೋಶದ ಶಕ್ತಿಯ ಕೇಂದ್ರ ಅಂತ ಕರಿತೀವಿ. ಅಂದ್ರ ಜೀವಕೋಶಕ್ಕೆ ಶಕ್ತಿ ಕೊಡ್ತಕ್ಕಂತ ಕೆಲಸ ಯಾವ್ದು ಮಾಡ್ತೀರಿ? ಸೊ ಈ ಮೈಟೋಕಾಂಡ್ರಿಯಾದಲ್ಲಿ ಯಾವ ಶಕ್ತಿ ಉತ್ಪಾದನೆ ಕೇಂದ್ರ ಅದ ಅಂದ್ರ ಎಟಿಪಿ ಅಂತ ಕರಿತೀವಿ. ಯಾವ್ದ್ರಿ? ಅಡಿನೋಸೈನ್ ಟ್ರೈ ಫಾಸ್ಫೇಟ್. ಸೊ ಇದು ಶಕ್ತಿ ಉತ್ಪಾದನೆ ಮಾಡ್ತದ. ಅದು ಎಲ್ಲಿರ್ತದಪ್ಪ ಅಂದ್ರ ಮೈಟೋಕಾಂಡ್ರಿಯಾ ಒಳಗಿರ್ತದ. ಮತ್ತು ಮೈಟೋಕಾಂಡ್ರಿಯಾ ಯಾವಾಗ ಬಿ ನೋಡ್ಲಕ್ಕ ಅದಕ್ಕೆ 2 ಪೊರೆ ಇರ್ತಾವ. ಎಷ್ಟು ಪೊರೆ ಇರ್ತಾವ? 2. ಆದ್ರಿಂದ ಅದನ್ನ ಜೋಡಿ ಪೊರೆ ಅಂತ ಕರಿತೀವಿ. ಜೋಡಿ ಪೊರೆಯಿಂದ ಆವೃತವಾಗಿದೆ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೈಟೋಕಾಂಡ್ರಿಯಾಗಳು ತನ್ನದೇ ಆದ ಡಿಎನ್ಎ ಮತ್ತು ರೈಬೋಸೋಮ್ ಗಳನ್ನ ಹೊಂದಿರ್ತಾವ. ಏನ್ ಹೊಂದಿರ್ತಾವ? ರೈಬೋಸೋಮ್ಗಳು. ಅದರಿಂದ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ವಿಶಿಷ್ಟ ಕಣದಂಗಗಳು. ಏನಂತ ಕರಿತೀವಿ? ವಿಶಿಷ್ಟ ಮೈಟೋಕಾಂಡ್ರಿಯಾದ ಮೇಲೆ ಸೂಕ್ಷ್ಮ ರಂಧ್ರಗಳನ್ನ ಹೊಂದಿರ್ತವೆ. ಸೊ ಇದು ನಾವು ಮೈಟೋಕಾಂಡ್ರಿಯಾದಲ್ಲಿ ಇನ್ನೊಂದು ನೋಡ್ಬೇಕಾದ್ರೆ ಇದು ಮಡಿಕೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಮಡಿಕೆಗಳು ಏನಿರ್ತವ? ಆಳವಾದ ಮಡಿಕೆಗಳನ್ನ ಹೊಂದಿರ್ತದ. ಸೊ ಫಸ್ಟ್ ಆಫ್ ಆಲ್ ನಮಗೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರ ಶಕ್ತಿಯ ಉತ್ಪಾದನಾ ಕೇಂದ್ರವನ್ನ ಏನಂತ ಕರಿತೀವಿ ಅಂದ್ರ ಮೈಟೋಕಾಂಡ್ರಿಯಾ. ಏನಂತ ಕರಿತೀವಿ? ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಾಸ್ಟಿಡ್ಗಳು. ಯಾವ್ದ್ರಿ? ಈ ಪ್ಲಾಸ್ಟಿಡ್ ಕೂಡ ಒಂದು ಕಣದಂಗವಾಗಿರ್ತದ. ಈ ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತವೆ. ಯಾವ ಜೀವಕೋಶ? ನಾವು ಈ ತರ ಇಲ್ಲಿ ಏನ್ ಮಾಡ್ತೀವಿ ಅಧ್ಯಯನದಲ್ಲಿ ಅಂದ್ರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಎರಡೂ ಅಧ್ಯಯನ ಮಾಡ್ತಿದ್ವಿ. ಬಟ್ ಪ್ಲಾಸ್ಟಿಡ್ಗಳು ಬರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂದ್ರ ಒಂದು ಸಸ್ಯ ಜೀವಕೋಶದಲ್ಲಿ ಮಾತ್ರ. ನೋಡಿ ಈ ಪ್ಲಾಸ್ಟಿಕ್ ಗಳ 2 ವಿಧಗಳು. ಎಷ್ಟು ವಿಧಗಳಾದ್ರಿ? ಯಾವ್ಯಾವಪ್ಪ ಅಂದ್ರೆ ಒಂದು ಕ್ರೋಮೋಪ್ಲಾಸ್ಟ್, ಎರಡನೇದು ಲ್ಯೂಕೋಪ್ಲಾಸ್ಟ್. ಯಾವುದು? ಲ್ಯೂಕೋಪ್ಲಾಸ್ಟ್. ಸರ್ ಈ ಕ್ರೋಮೋಪ್ಲಾಸ್ಟ್ ಯಾವ ರೀತಿ ಇರ್ತದೆ? ಅದಕ್ಕ ಬಣ್ಣದ ಪ್ಲಾಸ್ಟಿಡ್ಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅದು ಬಣ್ಣವನ್ನ ಹೊಂದಿರ್ತದೆ. ಓಕೆ, ಯಾವ ಬಣ್ಣ ರೀ ಸರ್ ಅಂದ್ರ, ಸೊ ನೋಡಿ ಕ್ಲೋರೋಫಿಲ್ ನಲ್ಲಿ ಬಣ್ಣಗಳು ಇರ್ತವೆ. ಯಾವ? ಕಿತ್ತಾಳೆ ಬಣ್ಣ, ಹಳದಿ ಬಣ್ಣ. ಇದು ಕ್ಲೋರೋಫಿಲ್ ಎಲ್ಲಿ ಇರ್ತೀರಿ ಸರ್ ಅಂದ್ರ ಸಸ್ಯಗಳಲ್ಲಿ ಇರ್ತದೆ. ಎಲ್ಲಿರ್ತೀರಿ? ಸಸ್ಯಗಳಲ್ಲಿ. ಅದೇ ರೀತಿ ನಾವು ಎರಡೇ ಪ್ರಕಾರ ನೋಡ ಬಂದಾಗ ಲ್ಯೂಕೋಪ್ಲಾಸ್ಟ್ ಅಲ್ಲಿ ಬಿಳಿ ಅಥವಾ ಬಣ್ಣ ರಹಿತ ಅಂದ್ರೆ ಅದಕ್ಕೆ ಯಾವುದೇ ಬಣ್ಣ ಇರಲ್ಲ. ಇನ್ನೆಲ್ಲ ಇನ್ನೊಂದು ಹೇಳ್ಬೇಕಾದ್ರೆ ಪ್ರಾಥಮಿಕ ಕಣದಂಗಗಳು ಪಿಷ್ಟ, ತೈಲ ಹನಿ ಮತ್ತು ಪ್ರೋಟೀನ್ಗಳ ಸಂಗ್ರಹವಾಗಿರುತ್ತೆ. ಅಂದ್ರ ಇವೆಲ್ಲ ಏನ್ ಮಾಡ್ತೀರಿ? ಸ್ಟೋರ್ ಮಾಡ್ಕೊತೀವಿ. ಯಾವ್ದು ಮಾಡ್ಕೊತೀವಿ ಸ್ಟೋರ್? ಪ್ಲಾಸ್ಟಿಡ್ಗಳು. ಯಾವ ಪ್ಲಾಸ್ಟಿಡ್? ಲ್ಯೂಕೋಪ್ಲಾಸ್ಟ್ ಅಂತ ಒಂದು ಪ್ರಾಥಮಿಕ ಕಣದಂಗಗಳು ಪಿಷ್ಟ ಮತ್ತು ತೈಲ ಹನಿಗಳ ಪ್ರೋಟೀನ್ಗಳನ್ನ ಏನ್ ಮಾಡ್ತಾ ಅನ್ನಲ್ಲಿ ಏನ್ ಮಾಡ್ತದ? ಸ್ಟೋರ್ ಅನ್ನ ಮಾಡ್ತದ. ಈಗ ನಾವು ಈ ಕ್ಲೋರೋಪ್ಲಾಸ್ಟ್ ಗಳ ಒಳಗಿನ ರಚನೆಯನ್ನ ನಾವು ಏನಂತ ಕರಿಬಹುದು ಅಂದ್ರ ಸ್ಟೋಮಾ ಅಂತ ಕರೀತಾರೆ. ಒಂದು ಕ್ವಶನ್ ಬರ್ತದೆ ಎಕ್ಸಾಮ್ ನಲ್ಲಿ, ಬಹಳಷ್ಟು ಇಂಪಾರ್ಟೆಂಟ್. ಸೊ ಏನಂತ ಕೇಳ್ತಾರಪ್ಪ ಅಂದ್ರ ಸ್ಟ್ರೋಮಾ ಈ ಯಾವ ಕಣದಂಗದಲ್ಲಿ ಇರ್ತದ ಅಂತ ಕೇಳ್ತಾರೆ. ABCD 4 ಆಪ್ಷನ್ ಇರ್ತದೆ. ಏನಂತ? ABCD. ಒಂದೇದು ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಲೈಸೋಸೋಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎದರಲ್ಲಿ ಇರ್ತದೆ ಸ್ಟ್ರೋಮಾ? ಕ್ಲೋರೋಪ್ಲಾಸ್ಟ್. ಒಂದು ಅಂಕ ನಮಗ ಸಿಗ್ತದ. ನೆಕ್ಸ್ಟ್ ಇಲ್ಲಿ ಕೂಡ ಇದ್ರ ಹೊರಗಿನ ರಚನೆ ಯಾವ್ದ್ರ ಪ್ರಕಾರ ಹೋಗ್ತದ ಅಂದ್ರ ಮೈಟೋಕಾಂಡ್ರಿಯಾ ಗತಿನೇ ಇದ್ರ ಹೊರಗಿನ ರಚನೆ. ಎದರದು? ಅದರದ್ದು. ಓಕೆ, ನೆಕ್ಸ್ಟ್ ಅದು ಪ್ಲಾಸ್ಟಿಡ್ ಆಯ್ತಲ್ಲ, ಇದು ಕ್ಲೋರೋಪ್ಲಾಸ್ಟ್. ನೆಕ್ಸ್ಟ್ DNA ಮತ್ತು ರೈಬೋಸೋಮ್ ಗಳನ್ನ ಹೊಂದಿರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು? ಲಾಸ್ಟ್ ರಸದಾನಿಗಳು. ಯಾವ್ದು? ಈ ರಸದಾನಿಗಳು ಘನ ಅಥವಾ ದ್ರವ ವಸ್ತುಗಳನ್ನು ಸಂಗ್ರಹಣಾ ಚೀಲಗಳಲ್ಲಿ ಇರ್ತವೆ. ಅಂದ್ರ ನಾವು ತೆಗೆದುಕೊಂಡಂತಹ ಘನ ವಸ್ತುಗಳಾಗಿರ್ಲಿ ದ್ರವ ವಸ್ತುಗಳ ಎಲ್ಲಿ ಸ್ಟೋರೇಜ್ ಇರ್ತದ? ಅದು ರಸದಾನಿಗಳಲ್ಲಿ ಇರ್ತದ. ಆ ಒಂದು ಜೀವಕೋಶ, ಸಸ್ಯ ಜೀವಕೋಶ ಅಥವಾ ಪ್ರಾಣಿ ಜೀವಕೋಶದಲ್ಲಿ ಅದು ಎಷ್ಟು ಭಾಗ ಆಕ್ರಮಿಸಿಕೊಳ್ಳುತ್ತದಂದ್ರ 50ರಿಂದ ಎಷ್ಟು ಪರ್ಸೆಂಟ್? 90% ಅದನ್ನ ಭಾಗವನ್ನ ಆಕ್ರಮಿಸಿಕೊಳ್ಳುತ್ತೆ. ಯಾವ ರೀತಿ ಸರ್ ಅಂದ್ರ ಈ ಮನುಷ್ಯನ ದೇಹದಲ್ಲಿ ನೀರು ಎಷ್ಟು ಪ್ರತಿಶತ ಇರ್ತದಂದ್ರ 70% ನೀರು ಇರ್ತದಿಲ್ಲ. ಹಂಗ 50ರಿಂದ 90% ಏನಿರ್ತದ? ರಸದಾನಿಗಳು ಇರ್ತಾವ ಸಸ್ಯ ಮತ್ತು ಪ್ರಾಣಿ ಜೀವಕೋಶದಲ್ಲಿ. ಲಾಸ್ಟ್ ಬಂದ್ಬಿಟ್ಟು ಏನು? ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದು, ಸಸ್ಯ ಜೀವಕೋಶದಲ್ಲಿ ಏನಿರ್ತದ? ಅತಿ ದೊಡ್ಡ ರಸದಾನಿಗಳು ಇರ್ತಾವ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ನೀರಿನ ಅಧಿಕ ಅಂಶ ಮತ್ತು
ವ್ಯರ್ಥ ಪದಾರ್ಥಗಳನ್ನ ಜೀವಕೋಶ ಏನ್ ಮಾಡ್ತದ ತಮ್ಮ ಇದ್ರದಿಂದ ಏನ್ ಮಾಡ್ತದ ಹೊರಯಿಂದ ಹೊರ. ಓಕೆ, ನೀರಿನ ಅಧಿಕ ಅಂಶ ಮತ್ತು ತ್ಯಾಜ್ಯ ಪದಾರ್ಥಗಳು ವ್ಯರ್ಥ ಪದಾರ್ಥಗಳು ಏನ್ ಮಾಡ್ತಾವ ಹೊರ ಹಾಕ್ತದ ಕೆಲಸ ಯಾರು ಮಾಡ್ತದ ರಸಸಾಯನಿಕ ಮಾಡ್ತಾವ. ಸೊ ಇದು ನಮ್ದು ಟೋಟಲ್ 6 ಕಣದಂಗುಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ನಾಳೆ ಏನಪ್ಪಾ ಅಂದ್ರ ನಾಳೆ ಕೋಶ ವಿಭಜನೆ ಬಗ್ಗೆ ಅಧ್ಯಯನ.